ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 56ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 56ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 56ನೇ ಶ್ಲೋಕವು ಹೀಗಿದೆ. ಅಜೋ ಮಹಾ ಅರ್ ಅಹ ಸ್ವಾಭಾವ್ಯೋ ಜಿತಮಿತ್ರ ಪ್ರಮೋದನಃ ಆನಂದೋ ನಂದನೋ ನಂದಃ ಸತ್ಯಧರ್ಮ ತ್ರಿವಿಕ್ರಮಃ. ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಅಜಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಆರಂಭ ಅಥವಾ ಮನ್ಮಥ ರೂಪದಲ್ಲಿರುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಮಹಾ ಅರ್ಹಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪೂಜನೀಯರಿಗೆ ಅರ್ಹನಾದವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ವಭಾವಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸ್ವಭಾವವನ್ನು ಬದಲಾಯಿಸುವುದಿಲ್ಲ ಅಥವಾ ಶಾಶ್ವತವಾಗಿ ಪರಿಪೂರ್ಣನಾದವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಜಿತಮಿತ್ರಮಾಯ ನಮಃ. ಓಂ ಜಿತಮಿತ್ರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ಎಲ್ಲ ಶತ್ರುಗಳನ್ನು ಗೆದ್ದವನು ಅಥವಾ ಮೋಹ, ಕ್ರೋಧ ಇತ್ಯಾದಿ ಆಂತರಿಕ ಶತ್ರುಗಳನ್ನು ಜಯಿಸಿದವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಮೋದನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವಾಗಲೂ ಸಂತೋಷವಾಗಿರುವವನು ಅಥವಾ ತನ್ನನ್ನು ಧ್ಯಾನಿಸುವವರನ್ನು ಸಂತೋಷಪಡಿಸುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಆನಂದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಂತೋಷದ ವ್ಯಕ್ತಿತ್ವನಾಗಿದ್ದಾನೆ ಅಥವಾ ಆನಂದದ ರೂಪವನ್ನು ಹೊಂದಿರುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ನಂದನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ಭಕ್ತರನ್ನು ಸಂತೋಷಪಡಿಸುವವನು ಅಥವಾ ಎಲ್ಲರಿಗೂ ಆನಂದ ನೀಡುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ನಂದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ಭಕ್ತರಿಗೆ ಎಲ್ಲಾ ಸುಖಗಳನ್ನು ನೀಡುವವನು ಅಥವಾ ಎಲ್ಲಾ ಪರಿಪೂರ್ಣತೆಗಳಿಂದ ಕೂಡಿದವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸತ್ಯ ಧರ್ಮಣೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸತ್ಯವಾದ ಧರ್ಮ ಅಥವಾ ಜ್ಞಾನ ಮತ್ತು ಇತರ ಗುಣಲಕ್ಷಣಗಳಿಂದ ಯಾವಾಗಲೂ ಸತ್ಯವಾಗಿರುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ತ್ರಿವಿಕ್ರಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ 3 ಹೆಜ್ಜೆಗಳಿಂದ ಎಲ್ಲಾ ಲೋಕಗಳನ್ನು ಅಳೆದವನು. ಈ ಶ್ಲೋಕವು ನಮ್ಮ ಆಂತರಿಕ ಮತ್ತು ಬಾಹ್ಯ ಶತ್ರುಗಳನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ. ಇದು ಆಳವಾದ ಸಂತೋಷವನ್ನು ತರುತ್ತದೆ ಮತ್ತು ಸದಾಚಾರ ಮತ್ತು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಈ ಶ್ಲೋಕವನ್ನು ಪಠಿಸುವುದರಿಂದ ಆತ್ಮದ ಶಾಶ್ವತ ಅಮರ ಸ್ವಭಾವವನ್ನು ಅರಿತುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಇದು ನಮ್ಮ ಜೀವನದಲ್ಲಿ ಗೌರವ, ಘನತೆ ಮತ್ತು ದೈವಿಕ ಗೌರವದ ಅರ್ಥವನ್ನು ನೀಡುತ್ತದೆ. ಇದು ಆಂತರಿಕ ಸ್ಥಿರತೆಯನ್ನು ತರುತ್ತದೆ ಮತ್ತು ಸ್ವಾವಲಂಬಿಯಾಗಲು ನಮಗೆ ಸಹಾಯ ಮಾಡುತ್ತದೆ. ಇದು ಕಾಮ, ದುರಾಸೆ ಮತ್ತು ಕೋಪದಂತಹ ಆಂತರಿಕ ಶತ್ರುಗಳನ್ನು ಜಯಿಸಲು ನಮಗೆ ಸಹಾಯ ಮಾಡುತ್ತದೆ. ಇದು ದುಃಖ ಮತ್ತು ಖಿನ್ನತೆಯನ್ನು ಶಾಶ್ವತ ಆಂತರಿಕ ಆನಂದದಿಂದ ಬದಲಾಯಿಸುತ್ತದೆ. ಇದು ನಮ್ಮ ಮನಸ್ಸನ್ನು ಶಾಂತಿ ಮತ್ತು ಆಧ್ಯಾತ್ಮಿಕ ಸಂತೋಷದಿಂದ ತುಂಬುತ್ತದೆ. ಇದು ನಮ್ಮ ಜೀವನದಲ್ಲಿ ಸಂತೋಷವನ್ನು ತರುವ ಸಾಮರ್ಥ್ಯವನ್ನು ನೀಡುತ್ತದೆ ಮತ್ತು ನಮ್ಮ ಸಂಬಂಧಗಳನ್ನು ಬೆಳೆಸುತ್ತದೆ. ಇದು ಕೊರತೆಯ ಭಾವನೆಯನ್ನು ತೆಗೆದುಹಾಕುತ್ತದೆ, ಅದನ್ನು ಸಂಪೂರ್ಣ ನೆರವೇರಿಕೆಯ ಅರ್ಥದಿಂದ ಬದಲಾಯಿಸುತ್ತದೆ. ಇದು ಸಮಗ್ರತೆ, ಸದಾಚಾರ ಮತ್ತು ಬಲವಾದ ನೈತಿಕ ದಿಕ್ಕೋಷ್ಠಿಯನ್ನು ತುಂಬುತ್ತದೆ. ಇದು ನಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಜೀವನದ ಅಡೆತಡೆಗಳನ್ನು ಜಯಿಸಲು ಶಕ್ತಿ ಮತ್ತು ದೃಷ್ಟಿಯನ್ನು ನೀಡುತ್ತದೆ. ಈ ಶ್ಲೋಕದ ನಿಯಮಿತ ಪಠಣವು ಪಾಪಗಳ ಮನಸ್ಸನ್ನು ಶುದ್ಧೀಕರಿಸುತ್ತದೆ ಮತ್ತು ವಿಮೋಚನೆಯ ಕಡೆಗೆ ನಮ್ಮನ್ನು ಮಾರ್ಗದರ್ಶಿಸುತ್ತದೆ. ಈ ಶ್ಲೋಕದ ನಿಯಮಿತ ಪಠಣವು ನಕಾರಾತ್ಮಕತೆ ಮತ್ತು ಒತ್ತಡದ ವಿರುದ್ಧ ರಕ್ಷಣಾತ್ಮಕ ಗುರಿಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಯಶಸ್ಸು, ಸಮೃದ್ಧಿ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಪಡೆಯಲು ಈ ಶ್ಲೋಕವನ್ನು ಪಠಿಸಿ. ಚಿತ್ರಾ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 56ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 57ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.